ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ಹ್ಯಾಪಿ ನ್ಯೂ ಇಯರ್. ಇವತ್ತೇನು ಸ್ಪೆಷಲ್ಲು ಅಂತಂದರೆ ಅವರೆಕಾಳು ಮೆಂತ್ಯ ಬಾತ್. ಹೆಂಗೆ ಮಾಡೋದು ಅಂತಂದರೆ ಒಂದು ಕಪ್ ಆಫ್ ಇಟ್ಕಿದ ಅವರೆಕಾಳು, ಆಮೇಲೆ 2 ಸಣ್ಣದು ಈರುಳ್ಳಿ ಉದ್ದುದ್ದು ಕಟ್ ಮಾಡ್ಕೊಳ್ಳಿ ಒಗ್ಗರಣೆಗೆ, ಆಮೇಲೆ 2 ಟೊಮೆಟೊ, 2 ಇಂಚ್ ಶುಂಠಿ, 5 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ತೆಂಗಿನಕಾಯಿ ಒಂದು ಸ್ವಲ್ಪ. ಇವಾಗ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ. 1 ಇಂಚ್ ಚಕ್ಕೆ, 5-6 ಲವಂಗ, ಆಮೇಲೆ ಸ್ವಲ್ಪ ಸೋಂಪು. ಇದನ್ನು ಗ್ರೈಂಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಹಂಗೆ ಹಾಕಿದ್ರೆ ಬಾಯಿಗೆ ಸಿಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ. ಆಮೇಲೆ ಶುಂಠಿ, ಹಸಿಮೆಣ್ಸಿನ್ಕಾಯಿ, ತೆಂಗಿನಕಾಯಿ, ಪುದೀನ, ಕೊತ್ತಂಬರಿ ಇಷ್ಟೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೀನ್ ಪೇಸ್ಟ್ ಪ್ರಿಪೇರ್ ಆಗುತ್ತೆ. ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾಯ್ದ್ಮೇಲೆ ಇದೆಲ್ಲ ಸ್ಪೈಸಸ್ ಹಾಕ್ಕೊಳ್ಳೋಣ. ಕಸ್ತೂರಿ ಮೇಥಿ, ಮರಾಠಿ ಮೊಗ್ಗು, ಕಲ್ಲುವ. ಕಸ್ತೂರಿ ಮೇಥಿ ಬೇಕಾದ್ರೆ ನೀವು ಹಾಕೋಬೋದು, ಇಲ್ಲ ಅಂದ್ರೂ ಇರ್ಬೋದು. ಯಾಕಂದರೆ ನಾವು ಮಾಡ್ತಾ ಇರೋದು ಮೆಂತ್ಯ ಬಾತ್ ಅಲ್ವಾ, ಸೊ ಅದು ಮೆಂತ್ಯ ಇಂದನೇ ಮಾಡಿರೋದಲ್ವ, ಅದಕ್ಕೋಸ್ಕರ. ನೆಕ್ಸ್ಟು ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಆನಿಯನ್ ಹಾಕ್ಕೊಳ್ಳೋಣ. ಏನು ನಮ್ಮ ಕಿಚನ್ ಹಿಂಗಿದೆ ಅಂತ ಅಂದ್ಕೊಂಬೇಡಿ, ನಾವು ಬ್ಯಾಚುಲರ್ಸು. ಸೊ ದಟ್ ನಮ್ಗೆ ಏನೇನು ಬೇಕೋ ಅಷ್ಟು ಮಾತ್ರನೇ ಐಟಮ್ಸ್ ಇಟ್ಕೊಂಡಿದ್ದೀವಿ. ನನಗೆ ಕುಕ್ಕಿಂಗ್ ಮಾಡೋದು ಇಷ್ಟ ಅಂತ, ಅದಕ್ಕೆ ಇವಾಗ ರೀಸೆಂಟಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಅಷ್ಟೇ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಟೊಮೆಟೊ ಹಾಕ್ಕೊಳ್ಳೋಣ. ಸ್ವಲ್ಪ ಆನಿಯನ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಆದಮೇಲೆ ನೆಕ್ಸ್ಟು ಇಟ್ಕಿದ ಅವರೆಕಾಳನ್ನ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು ಅದನ್ನು. ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟು ಮೆಂತ್ಯ ಸೊಪ್ಪು ಹಾಕೊಳ್ಳೋದ. ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಚಿಕ್ಕದಾಗಿ ಎಲ್ಲ ಕಟ್ ಮಾಡ್ಕೊಂಡು ಅದೂ ಅಷ್ಟೇ ಚೆನ್ನಾಗಿ ಫ್ರೈ ಹಾಕಬೇಕು. ಚೆನ್ನಾಗಿ ಫ್ರೈ ಆಗಲಿ. 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀವಿ. ಈ ವಾಸನೆ ಹೋಗೋ ತನಕ ಎಲ್ಲ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಇದು ರುಬ್ಬಿರೋ ಪೇಸ್ಟ್ ಹಾಕ್ಕೊಳ್ಳೋದ.
ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ, ಚೂರು ಸಾಕು. 3/4 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಬೇಕಾದರೆ ಖಾರದ ಪುಡಿ ಬೇಕಂದರೆ ಹಾಕ್ಕೋಬೋದು, ನಾನು ಹಾಕಿಲ್ಲ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ನಲ್ಲ ಅದಕ್ಕೋಸ್ಕರ ಹಾಕಿಲ್ಲ. ನಿಮಗೇನಾದರೂ ಖಾರ ಜಾಸ್ತಿ ಬೇಕಂದರೆ ನೀವು ಬೇಕಾದರೆ ಖಾರದ ಪೌಡರ್ನೂ ಹಾಕ್ಕೋಬೋದು. ನೆಕ್ಸ್ಟ್ ನಾವು ಅಕ್ಕಿ ತೊಳ್ಕೊಳ್ಳೋದು. ಇದರಲ್ಲಿ 2.5 ಬಟ್ಲು ಹಾಕಿದ್ದೀನಿ ಅಕ್ಕಿನ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋದ. ಇವಾಗ ನೆಕ್ಸ್ಟು ನೀರು ಹಾಕ್ಕೊಳ್ಳೋದ. ಈ ಕಪ್ಪಲ್ಲಿ 2.5 ಬಟ್ಲು ಅಕ್ಕಿ ಹಾಕ್ಕೊಂಡಿದ್ದೆ, ಸೊ ಅದ್ರ ಡಬಲಷ್ಟು ನೀರು 5 ಬಟ್ಲು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಕುಕ್ಕರಿಗೆ ಹಾಕೋದ. ನೀರು ಸ್ವಲ್ಪ ಕುದಿಯೋ ಅಷ್ಟರಲ್ಲಿ ನಾವು ಅಕ್ಕಿನ ವಾಶ್ ಮಾಡ್ಕೊಳ್ಳೋದ ಚೆನ್ನಾಗಿ, ಒಂದು 4ರಿಂದ 5 ಸತಿ. ಚೆನ್ನಾಗಿ ಕುದೀತಿದೆ. ಇವಾಗ ಅಕ್ಕಿ ಹಾಕ್ಕೊಳ್ಳೋಣ. ನೋಡೋದ ನಮ್ಮ ಮನೆ ಹತ್ರ, ನಮ್ಮ ಕಿಚನ್ ಹತ್ರ ಕೋತಿ ಬಂದ್ಬಿಟ್ಟಿದೆ. ನೆಕ್ಸ್ಟು ಅಕ್ಕಿ ಎಲ್ಲ ಹಾಕಾದ್ಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು ಬೇಕಂದರೆ ಹಾಕ್ಕೊಳ್ಳಿ. ಕುಕ್ಕರ್ ಕ್ಯಾಪ್ ಹಾಕಿದ್ದೀನಿ. 2 ಕೂಗಾದ್ಮೇಲೆ ಓಪನ್ ಮಾಡೋದೆ, ಹೆಂಗಿದೆ ಟೇಸ್ಟ್ ಅಂತ ನೋಡೋದ. ಕುಕ್ಕರ್ ಕೂಗೋ ಅಷ್ಟರಲ್ಲಿ ಅದಕ್ಕೆ ಚಟ್ನಿ ಮಾಡ್ಕೊಳ್ಳೋದ. ಮೊಸರು ಬಜ್ಜಿ ಅಷ್ಟೊಂದು ಮೆಂತ್ಯ ಬಾತಿಗೆ ಸೂಟ್ ಆಗೋದಿಲ್ಲ, ಚಟ್ನಿ ಅಂದರೆ ಸಖತ್ತಾಗಿರುತ್ತೆ. ಫಸ್ಟು ತೆಂಗಿನಕಾಯಿ ಹಾಕ್ಕೊಳ್ಳೋದ. ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಹಸಿಮೆಣಸಿನ್ಕಾಯಿ, ಒಂದು 4 ಪೀಸ್ ಬೆಳ್ಳುಳ್ಳಿ ಹಾಕ್ಕೊಳ್ಳೋದ. ಒಂದು ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಳ್ಳೋದ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದ. ಏನಿಲ್ಲ, ನೆಕ್ಸ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ರುಚಿಯಾದ ಚಟ್ನಿ ರೆಡಿಯಾಗಿರುತ್ತೆ. ಒಂದು ಕೂಸು ಹೋಗಿದೆ, ಇವಾಗ ಆಫ್ ಮಾಡ್ಕೊಳ್ಳೋದ. ಬಿಸಿಯಾದ ಮೆಂತ್ಯ ಭಾತ್ ರೆಡಿಯಾಗಿದೆ. ನೋಡೋದ ಹೇಗಾಗಿದೆ ಅಂತ. ಹಿಂಗಾಗಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರಾಗಿರುತ್ತೆ. ಮಿಕ್ಸ್ ಮಾಡಿಲ್ಲ ಅಂದರೆ ಉಪ್ಪು ಖಾರ ಎಲ್ಲ ಒಂದೇ ಕಡೆ ಇರುತ್ತೆ, ಸೊ ದಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೂಪರಾಗಿ ಆಗಿದೆ ಅನಿಸುತ್ತೆ. ಟೇಸ್ಟ್ ಮಾಡಿಬಿಟ್ಟು ನೋಡೋದ. ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ. ಏನಾದರೂ ತಪ್ಪು ಹೇಳಿದರೆ ನನ್ನ ಮೇಲೆ ಕ್ಷಮೆ ಇರಲಿ. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು 4 ಪೀಸ್ ಆಗ್ಬೋದು. ನೀವು ಬಿಸಿ ಬಿಸಿಯಾದ ಮೆಂತ್ಯ ಬಾತು ಚಟ್ನಿ ರೆಡಿಯಾಗಿದೆ. ಇವಾಗ ತಿನ್ನೋಣ. ಥ್ಯಾಂಕ್ ಯು. ಎಲ್ಲರೂ ಈ ವಿಡಿಯೋ ನೋಡಿ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.